ಮುಂದಕ್ಕೆ ಹೋಗಿದ್ದೆ ಅಂದರೆ ಕವಿ ಆಗ್ತಿರ್ಲಿಲ್ಲ, ಲೇಖಕ ಆಗ್ತಿರ್ಲಿಲ್ಲ. ಫೇಲ್ ಆದ ಸಲುವಾಗಿಯೇ ಕಾವ್ಯದ ನೋವಿನಲ್ಲೇ ಕಾವ್ಯ ಹುಟ್ಟುತ್ತದೆ. ಯಾರಿಗೆ ಹೃದಯದ ಹುಣ್ಣು ಹಸಿಯಾಗಿರ್ತದೆ ಅವರು ಮಾತ್ರ ಕಾವ್ಯ ಬರಿಬೋದು ಅಂತ ಹೇಳ್ತಿದ್ದೆ ಚನ್ನಣ್ಣವಲ್ಲಿ. ಅದು ಪ್ರೇರಣೆ ಆಯಿತು. ಆಮೇಲೆ ಸುರ್ಪುರ್ ನೆಲನೂ ಕೂಡ ಒಂದು ಸುರ್ಪುರ ರಾಜರ ಆಡಳಿತದಲ್ಲಿರ್ತಕ್ಕಂಥ ನೆಲ. ಅಲ್ಲಿ ಯಾವುದೇ ಒಬ್ಬ ರಾಜರ ಆಳ್ತಿದ್ರು ಅಂದ್ರೆ ಆ ಊರಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಇಂಥ ವಾತಾವರಣ ಇರುತ್ತೆ, ರಾಜಾಶ್ರಯ ಇರ್ತದೆ. ಆ ಹಿನ್ನೆಲೆಯಲ್ಲಿ ಅನೇಕ ಒಂದು ಇದು ಬೆಳೆದಿರ್ತದೆ, ಅಲ್ಲಿ ಒಂದು ಪರಿಸರ ನಿರ್ಮಾಣ ಆಗಿದೆ. ಅಂಥ ಪರಿಸರದಲ್ಲಿ ನಾವು ಓದ್ತಾ ಇರೋದ್ರಿಂದ ಅಲ್ಲಿಯ ನೆಲದಲ್ಲಿರ್ತಕ್ಕಂಥ ಅನೇಕ ಕವಿಗಳು ನಮ್ಗೆ ಕಾಣಿಸ್ತಿದ್ವಿ. ಎ ಕೃಷ್ಣ ಆಗಲಿ, ಗುರುಬಸಯ್ಯ ಅಮ್ಮಾಪುರಿ, ನಿಂಗಣ್ಣ ಸತ್ಯಪೇಟೆ, ಏಕ ಕೃಷ್ಣಮಾಚಾರಿ ಅಂತೇಳಿ, ಹೀಗೆ ಅನೇಕ ಜನ, ಬಕ್ರಿ ಶ್ರೀನಿವಾಸರಾವ್, ಅಲ್ಲಿ ತುಂಬ ಜನ ಕವಿಗಳಿದ್ರು ಸುತ್ತ. ಈಗ ಸಾಕಷ್ಟು ಜನ ಅವಾಗ ನೆನಪು ಬರ್ತಾ ಇಲ್ಲ ಹೆಸರು. ಅವರೆಲ್ಲರೂ ಕವನ ಅದು ಕವಿಗೋಷ್ಠಿ ಅಂತ ಮಾಡಿ ನಮಗೂ ಕರೆಯಕತ್ತಿದ್ರು, ಬರೀ ಕವನ ಓದ್ಬೋದು ಅಂತ. ಬಹಳ ಖುಷಿಯಿಂದ ಕವನ ಓದಬೇಕಂತ ಕುಂದಿರ್ತಿದ್ವಿ ಕಾರ್ತರಬೇಕು. ಅದೇ ಅಭ್ಯಾಸ ಮುಂದಾಗಿ ಬೆಳ್ಕೊಂತ ಹೋಯ್ತು. ಯಾವಾಗ PUC ಫೇಲ್ ಆಗಿನಲ್ಲ ಅಂದಾಗ ಮುಂದೆ ನಾನು BA ಹೋದ್ಮೇಲೆ ಭಾಳ ಸ್ಟಡಿ ಮಾಡಿದ್ದೇವೆ. ಟೇಲರ್ಸ್ ಮಂಜಿಲ್ದಾಗ ಕೂತು ಓದೋದು, ಗುಡ್ಡದಾಗ ಓಡಾಡಿ ಓದೋದು ಮಾಡಿ ಆ ವರ್ಷ ಇಡೀ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಎಕನಾಮಿಕ್ಸ್ ಮೇಜರ್ದಾಗ ನಾನು ಫಸ್ಟ್ ಬಂದಾಗ ಪ್ರಭು ಕಾಲೇಜಿಗೆ ಒಂದು ಲೆಟರ್ ಬಂದಿತ್ತು. ಅವರು ಅರ್ನ್ ವೈಲ್ ಯು ಲರ್ನ್ ಸ್ಕೀಮ್ ಅಂತ ಕೆನರಾ ಬ್ಯಾಂಕ್. ಯಾರು ನಿಮ್ಮ ಕಾಲೇಜಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಯಾರ ಅವರನ್ನು ನಮ್ಮಲ್ಲಿ ದಿನಕ್ಕೊಂದು ಗಂಟೆ ಕೆಲಸ ಮಾಡಕ್ಕೆ ಕಳಿಸ್ಬೇಕು. ಅಂದರೆ ಓದುವಾಗಲೇ ಅವರು ವೃತ್ತಿ ಮಾಡಿ ಗಳಿಸುವಂಥ ಸ್ಕೀಮ್ ಇದೆ. ಆ ಸ್ಕೀಮ್ನೇ ನನಗಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ನನವೇ ಇದ್ದು, ಆ ಕಾಲೇಜಿಗೆ ಹೈಯೆಸ್ಟ್ ಮಾರ್ಕ್ಸ್ ನನ್ನದೇ ಇದ್ರೆ ನನ್ನೇ ಕಳಿಸಿದ್ರು. ದಿನ ಒಂದು ತಾಸು ಬಿಡುವಿನೇ ಹೋಗಿ ಒಂದು ತಾಸು ಅವರು ಬ್ಯಾಂಕಿಗೆ ಹೋಗಿ ಕೂತ್ರಾಯ್ತು, ಕೆಲಸ ಹೇಳ್ತಿದ್ರು. ಅದು ಕ್ಯಾಶ್ ಅಂದರೆ ಏನು, ಚೆಕ್ ಅಂದರೆ ಏನು, ಹೆಂಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಇಂಥವೆಲ್ಲ ಕಲಿಸ್ತಿದ್ರು. ಅದು ಕಲ್ಕೋತಾರೆ 3 ವರ್ಷ ನನಗೆ ದುಡ್ಡು ಬರ್ತಿತ್ತು. ತಿಂಗಳ 300. ಆ ಕಾಲಕ್ಕೆ 300 ಅಂದರೆ ದೊಡ್ಡ ಅಮೌಂಟ್. 15 ಪೈಸೆ ಒಂದು ಕಪ್ ಚಾ ಇತ್ತು, 35 ಪೈಸೆ ನಾಷ್ಟ, ರೂಮ್ ಬಾಡಿಗೆ 10-15 ರೂಪಾಯಿ. ಅಂಥ ಹೊತ್ತಿನಾಗ 300 ಇದ್ದರೆ ಭಾಳ ದೊಡ್ಡ ಲ್ಯಾಂಡ್ ಟೈಪ್ ಖರ್ಚು ಮಾಡ್ತಿದ್ವಿ ನಾವು. ರೊಟ್ಟಿ ಇಟ್ಕೊಂಡು ಏನು ಮಾಡೋಣ, ಗೆಳೆಯರೆಲ್ಲ ಮಾಸ್ ಓದೋದ್ರಾಗೂ ಮುಂದಿದ್ದೀವಿ. ಕಾಲೇಜ್ನಾಗ ಯಾವೇ ಡಿಬೇಟು, essay ಕಾಂಪಿಟೇಷನ್ ಮಾಡಿದ್ರೆ ಎಲ್ಲದರ ಪ್ರೈಸ್ ನನಗೆ ಬರುತ್ತೆ. ಎಷ್ಟೋ ಮಂದಿ ಎಲ್ಲ ಪ್ರೈಸ್ ಅತಿಗೆ ಹೋಗ್ತಾವಲ್ಲ ಅಂತ ನಾವು ಪರ ವಿಷಯ ಕೊಟ್ಟರು ಮಾತಾಡ್ತೀವಿ, ಆ ಒಂದು ವಿರೋಧ ಕೊಟ್ಟರು ಮಾತಾಡ್ತೀವಿ. ಹೀಗಾಗಿ ಮುಂದೆ ಬಾಗಲಕೋಟೆ ಬಸವೇಶ್ವರ ಕಾಲೇಜಿಗೆ ಅವಾಗೇನು ಇಂಟರ್ನ್ಯಾಷನಲ್ ಕಾಲೇಜ್ದು ಇದು ನಡೀತಿದ್ವು ಸ್ಪರ್ಧೆಗಳು. ಅಲ್ಲಿನ ಸತ್ಯಕ್ಕೆ ನಾವು ಹೋಗಿ ಪ್ರೈಸ್ ತೊಗೊಂಡ್ಬರ್ತೀವಿ. ಕಾಲೇಜ್ನ ಪ್ರಭು ಕಾಲೇಜ್ನ ಅಲ್ಲಿ ಬಸವ ಕಲ್ಯಾಣಕ್ಕೆ, ಗದಗಕ್ಕೆ, ಇನ್ನೂ ಅನೇಕ ಕಡೆ ಹೋಗಿ ಅಲ್ಲಿ ಅಂತರ್ ಕಾಲೇಜು ಡಿಬೇಟ್ನೇ ಭಾಗವಹಿಸ್ತೀನಿ. essay ಕಾಂಪಿಟೇಷನ್ದಾಗೂ ಹಂಗೆ. ಮುಂದೆ ಮತ್ತೆ ಏಕಪಾತ್ರ ಅಭಿನಯ ಮಾಡ್ತಿದ್ದೆ ನಾನು. ಎಚ್ ಎಮ್ ನಾಯಕಂದು ಭಾರಿ ಸ್ಪಿರಿಟ್ಲಿಂದ ಮಾಡ್ತಿದ್ದೆ. ಮತ್ತು ಅಂಥವೆಲ್ಲ ಮಾಡ್ಕೊಂಡು ಬಂದರೆ ಕಾಲೇಜ್ನಾಗ ಸ್ವಲ್ಪ ಜನಪ್ರಿಯನೂ ಆಗಿತ್ತು. ಎಲ್ಲ ಮದನ್ ಗೋಪಾಲ್ ನಾಯಕರು ಅವರೆಲ್ಲ VP ಎಲೆಕ್ಷನ್ ಇದ್ದರು, ಬಡಕೋಟಿ ಇವರೆಲ್ಲ ಜನರಲ್ ಸೆಕ್ರೆಟರಿಯಾಗಿ ಆರಿಸ್ಬಿಟ್ಟು ನೋಡಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ಸರ್ ನೀವು ನಿಂದರಿ, ನಾವು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ, ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರು ಆಗ್ಬೇಕು, ಇಲ್ಲಿ ಬರೀ ಸುರ್ಪುರದಲ್ಲಿ ಆಗ್ಯಾರ ಅಂತೇಳಿ ಒಂದ್ಸಲ ನನಗೂ VP ಎಲೆಕ್ಷನ್ ಮದನ್ ಗೋಪಾಲ್ ನಾಯಕರು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ VP ಕೂಡ ನಾನು ಆರಿಸಿದ್ರು. BA ಫೈನಲ್ ಇತ್ತು. ಆವತ್ತಿನ ನಾವು ಸಿದ್ಧಲಿಂಗಯ್ಯ ಅವರಿಗೆ ದಲಿತ ಕವಿ, ಬಟ್ ಪ್ರಖ್ಯಾತ ಕವಿಗಳು ಆ ಕಾಲಕ್ಕೆ ಅವರನ್ನು ಮತ್ತು ಚಂಪಾರನ್ನು ನಾನು ಅಲ್ಲಿ ಗ್ಯಾದರಿಂಗ್ ಇದ್ದಾಗ ನಮ್ಮ ಸೋಷಿಯಲ್ ಗ್ಯಾದರಿಂಗ್ ಅವ್ರಿಗೆ ಕರ್ಕೊಂಡು ಬಂದಿದ್ದೆ. ಅಲ್ಲಿಂದಲೂ ನನಗೆ ಬರವಣಿಗೆ ಬಗ್ಗೆ ಮತ್ತು ಕಾಲೇಜಿನ ಬಗ್ಗೆ ಇದು ಆಯಿತು. ಪ್ರಭು ಕಾಲೇಜೇ ನಮ್ಮನ್ನು ಬೆಳೆಸಿದ್ದು. ಇವತ್ತು ನಾವು ಪ್ರಭು ಕಾಲೇಜಿಗೆ ಎಷ್ಟು ಕೃತಜ್ಞತೆ ಆಗಿದ್ದರೂ ಕೂಡ ಕಡಿಮೆ. PUC ಹಿಡ್ಕೊಂಡು ಡಿಗ್ರಿವರೆಗೂ ನಾನು ಪ್ರಭು ಕಾಲೇಜಿನಲ್ಲೇ ಹೋಗ್ತೇನೆ. ಅಲ್ಲಿರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಇವತ್ತಿಗೂ ಕೂಡ ನಾನು ಸುಪ್ರೀಮ್ನಾಗ ಹೊಂಟಿದ್ದೆ ಅಂದರೆ ಆ ಕಾಲೇಜ್ ಕಡೆ ನೋಡಿ ನಾನು ನಮಸ್ಕಾರ ಮಾಡ್ತೀನಿ. ಆ ಗುಡ್ಡದ ಕಲ್ಲುಗಳು ನಾನು ಎಲ್ಲಿ ಕುಂತು ಓದ್ತಿದ್ದೆ ಅವು ಕಂಡ್ರೆ ಅವಕ್ಕೆ ನಮಸ್ಕಾರ ಮಾಡ್ತೀನಿ. ಯಾವುದು ಭಾವ ನನ್ನಲ್ಲಿದೆ. ಇವತ್ತು ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪುಸ್ತಕಗಳು ಪ್ರಕಟಿಸಿದೆ. ಇಲ್ಲಿಯವರೆಗೂ 80 ಕೃತಿಗಳು ಬಂದವು. 10 ಕವನ ಸಂಕಲನಗಳು, 10 ಪ್ರವಾಸ ಕಥನಗಳು, ಗಜಲು, ಲಲಿತ ಪ್ರಬಂಧ, ಕಥಾ ಸಂಕಲನಗಳು, ಹೀಗೆ ಎಲ್ಲ ಪ್ರಕಾರದಲ್ಲಿ ಬರೆದಿದ್ದೀನಿ. ಕಾದಂಬರಿ ಒಂದು ಬಿಟ್ಟು ಎಲ್ಲ ಪ್ರಕಾರದಲ್ಲಿ ಬರೆದಿದ್ದೀನಿ. ಇವತ್ತು ಕರ್ನಾಟಕದ 6 ವಿಶ್ವವಿದ್ಯಾಲಯಗಳು, ಮಹಾರಾಷ್ಟ್ರದ 3 ವಿಶ್ವವಿದ್ಯಾಲಯ ಮತ್ತು 2 ಸ್ವಾಯತ್ತ ಕಾಲೇಜುಗಳಲ್ಲಿ ನನ್ನ 16 ಕೃತಿಗಳು ಪಠ್ಯ ಆಗಿದೆ. ಇವತ್ತು ಪ್ರೆಸೆಂಟ್ ಕೂಡ ನಡೆದಿದ್ದಾವೆ. ಎಲ್ಲ ಕಡೆ ಪಠ್ಯ ಆಗಿ ಓದಿಸ್ತಾ ಇದ್ದಾರೆ. ಮತ್ತು ನಾನು ಮಾಡಿರ್ತಕ್ಕಂಥ ಸಾಹಿತ್ಯ ಸೇವೆಗೆ ಅಕಾಡೆಮಿ ಪ್ರಶಸ್ತಿ ಪಂಚನದಿಗಳ ನಾಡಿನಲ್ಲಿ ಅನ್ನುವಂಥ
ಸುದ್ದಿಗೆ 96ರಲ್ಲೇ ಬಂತು. ಬಂತು. ರವಿ ಬೆಳಗೆರೆ ಮತ್ತು ನಾನು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅಕಾಡೆಮಿ ಅವಾರ್ಡ್ ತಗೊಂಡೆ ಆ ಕಾಲದಲ್ಲಿ. ಇತ್ತೀಚೆಗೆ ನಮ್ಗೆ ಸಣ್ಣವ್ರು ತಗೊಂತಾರೆ. ಆರಂಭದಲ್ಲಿ ಸಣ್ಣ ವಯಸ್ಸಿನಾಗ ತಗೊಂಡವ್ರು ನಾವೇ ಇಬ್ಬರು ಇದ್ದೆ. ಮತ್ತು ಮುಂದೆ ನಾನು ಸಾಹಿತ್ಯ ಅಕಾಡೆಮಿಗೆ ಸದಸ್ಯ ಆಗಿ ನೇಮಕ ಆದೆ. ಈಗ ಮತ್ತೆ ಇದ್ದೀನಿ, ಇನ್ನೂ ಪ್ರೆಸೆಂಟ್ ಇದ್ದೀನಿ. ಆಮೇಲೆ 2 ವರ್ಷ ಗ್ರಂಥಾಲಯ ಪುಸ್ತಕ ಆಯ್ಕೆ ಸಮಿತಿ, ಉನ್ನತ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯ ಮಾಡಿದ್ರು. ನಮ್ಮ ಭಾಗದ ಯಾರೊಬ್ಬರು ಪುಸ್ತಕ ಮುಡಿಬಾರ್ದು ಅಂತೇಳಿ ಹುಡುಕಿ ಎಲ್ಲರೂ ಸೆಲೆಕ್ಷನ್ ಮಾಡಿದ್ರು. ಪ್ರತಿಯೊಬ್ಬ ನಮ್ಮ ಲೇಖಕರಿಗೆ, ನಮ್ಮ ಭಾಗದವರಿಗೆ ಅವಕಾಶ ಸಿಗಲಿ, ಎಲ್ಲರೂ ಪುಸ್ತಕಗಳು ಕರೆದಿ ಆದರೆ ಅವ್ರು ಮತ್ತೆ ಹೊಸ ಪುಸ್ತಕ ತರ್ತಾರೆ ಅಂತೇಳಿ ಆ ಕೂಡ ಕೆಲಸ ಮಾಡಿದ್ರು. ಸಾಹಿತ್ಯ ಅಕಾಡೆಮಿ ಕೆಲಸ ಮಾಡಿದ್ರು. ಒಟ್ಟು ಸಾಹಿತ್ಯ ಸೇವೆ ಭಾಳ ಕೆಲಸ ಮಾಡ್ಯಾರ ಅಂತೇಳಿ. ನನ್ನ ಕಥೆಗಳೇನದವಲ್ಲಿ ಗ್ರಾಮೀಣ ಜಾನಪದ ಹಿನ್ನೆಲೆಯ ಕಥೆಗಳವ. ನಾನು ಬರೆದಿರ್ತಕ್ಕಂಥ ರೈತರ ಸಂಕಷ್ಟಗಳು, ಜನಪದೀಯ ಮಾನವೀಯ ಮೌಲ್ಯಗಳೇನವ, ಆ ಹಿನ್ನೆಲೆಯಲ್ಲಿ ಬರೆದಂಥ ಒಟ್ಟು ಸಾಹಿತ್ಯವನ್ನು ಪರಿಗಣಿಸಿ ಜಾನಪದ ವಿಶ್ವವಿದ್ಯಾಲಯ ದೇಶದಾಗೆ ಒಂದೇ ಇದೆ. ಆ ಜಾನಪದ ವಿಶ್ವವಿದ್ಯಾಲಯ ನನಗೆ 2024ರಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಇದೆಲ್ಲ ಕ್ರೆಡಿಟ್ ನಾನು ಪ್ರಭು ಕಾಲೇಜು ಪುಣ್ಯ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಮತ್ತು ಖುಷಿ. ಈಗ ನಮ್ಮ ಸಂಸ್ಥೆ ನಿಮ್ಮಂಥ ಹಳೆ ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯ ಓದಿದ್ದು ನಮ್ಮ ಸಂಸ್ಥೆ ಹೆಮ್ಮೆ ಸರ್. ಇದರ ಕುರಿತಾಗಿ ನಿಮ್ಮ ಒಂದೆರಡು ಮಾತು. ಅದು ಅಲ್ಲಿ ಆ ಕಾಲೇಜನ್ನು ಒಂದು ವಾತಾವರಣನೇ ಹಂಗೆ ಇದೆ. ಎಲ್ಲ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಬ್ಯಾಚ್ ಏನಿತ್ತು ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಕೂಡ ಒಂದೊಂದು ಉನ್ನತ ಮಟ್ಟದಾಗಿದ್ದಾರೆ. ನಮ್ಮ ಸಂಘಟ ಓದು ಭಾಳ ಮಂದಿ ಬೆಳೆದಿದ್ದಾರೆ, ಎಲ್ಲರೂ ಸಾಕಷ್ಟು ಬೆಳೆದಿದ್ದಾರೆ. ಈಗಿನ ವಿದ್ಯಾರ್ಥಿಗಳು ಕೂಡ ಒಂದು ಕಾಲೇಜಿನ ಆಶಯವನ್ನು ಗಮನಿಸದಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ.